ಗದುಗಿನ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆದು ಇವತ್ತಿಗೆ 11 ದಿನ. 11ನೇ ದಿನ ಉತ್ಖನನ ಹೇಗಿತ್ತು, ಈಗ ಸದ್ಯಕ್ಕಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲ ನೋಡ್ತಾ ಹೋದ್ರೆ ಅಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಇಲ್ಲಿವರೆಗೂ ವೇತನ ಸಿಕ್ಕಿಲ್ಲ. ಆ ಕಡೆ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಚಿನ್ನವೂ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಮೌನ ವಹಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯ ನಿಂತಿಲ್ಲ. ಆ ಕಡೆ ಅಪಾಯದ ಮಟ್ಟ ಮೀರಿ ರಿಸ್ಕ್ ಅಲ್ಲಿಯೇ ಈಗ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಕುಂಡಿಯಲ್ಲಿ ಏನೇನ್ ನಡೆದಿದೆ ಅನ್ನೋದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ. 11 ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 11ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ. ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ 11 ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಲವೆಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹೌದು, ಉತ್ಖನನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದೆಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡುತ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ 4 ಬಾಕ್ಸ್ಗಳನ್ನು ತೆರವುಗೊಳಿಸಿ 10x10 ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಆದರೆ ಈಗ ಕಳೆದ 11 ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಆದರೆ ಇವಾಗ ಕಳೆದ 11 ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸಿಲಿನಲ್ಲಿ ಕೂಡ. ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 374 ರೂಪಾಯಿ ಮಾತ್ರ ನೀಡ್ತಾ ಇದ್ರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದ್ರು. ಆದ್ರೆ ಇವಾಗ 11 ದಿನ ಕಳೆದ್ರು ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಇದೆ. ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಕ್ಕುಂಡಿ ಒಳಗೆ ಉತ್ಖನನ ನಡೆದ 11 ದಿವಸ ಆತ. ಪಾಪ ಬಡ್ರು 11 ದಿನದ ಒಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 8 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340 360 ಸಾಲಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾದ 1000 ರೂಪಾಯಿ ತನಕ ಕೊಡಕ್ ಅಡ್ಡಿಲ್ಲ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಾಳೆಯ ಉತ್ಖನನದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ. ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪಾವತಿಸುತ್ತೇವೆ. ಕೊನೆಗೂ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಣ್ತೆರೆಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದುಗಿನ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆದು ಇವತ್ತಿಗೆ 11 ದಿನ. 11ನೇ ದಿನ ಉತ್ಖನನ ಹೇಗಿತ್ತು, ಈಗ ಸದ್ಯಕ್ಕಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲ ನೋಡ್ತಾ ಹೋದ್ರೆ ಅಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಇಲ್ಲಿವರೆಗೂ ವೇತನ ಸಿಕ್ಕಿಲ್ಲ. ಆ ಕಡೆ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಚಿನ್ನವೂ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಮೌನ ವಹಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯ ನಿಂತಿಲ್ಲ. ಆ ಕಡೆ ಅಪಾಯದ ಮಟ್ಟ ಮೀರಿ ರಿಸ್ಕ್ ಅಲ್ಲಿಯೇ ಈಗ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಕುಂಡಿಯಲ್ಲಿ ಏನೇನ್ ನಡೆದಿದೆ ಅನ್ನೋದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ. 11 ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 11ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ.
ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ 11 ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವೆಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹೌದು, ಉತ್ಖನನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ 4 ಬಾಕ್ಸ್ಗಳನ್ನು ತೆರವುಗೊಳಿಸಿ 10x10 ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಆದರೆ ಈಗ ಕಳೆದ 11 ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಇವಾಗ ಕಳೆದ 11 ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸಿಲಿನಲ್ಲಿ ಕೂಡ. ಆದ್ರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 374 ರೂಪಾಯಿ ಮಾತ್ರ ನೀಡ್ತಾ ಇದ್ರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದ್ರು. ಆದ್ರೆ ಇವಾಗ 11 ದಿನ ಕಳೆದ್ರು ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಇದೆ. ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಕ್ಕುಂಡೊಳಗೆ ಉತ್ಖನನ ನಡೆದ 11 ದಿವಸ ಆತ. ಪಾಪ ಬಡ್ರು 11 ದಿನದೊಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 8 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340 360 ಸಾರಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾದ 1000 ರೂಪಾಯಿ ತನಕ ಕೊಡಕ್ ಅಡ್ಡಿಲ್ಲ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಾಳೆಯ ಉತ್ಖನನದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ. ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನ ಪಾವತಿಸುತ್ತೇವೆ. ಕೊನೆಗೂ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಣ್ತೆರೆಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದುಗಿನ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆದು ಇವತ್ತಿಗೆ 11 ದಿನ. 11ನೇ ದಿನ ಉತ್ಖನನ ಹೇಗಿತ್ತು, ಈಗ ಸದ್ಯಕ್ಕಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲ ನೋಡ್ತಾ ಹೋದ್ರೆ ಅಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಇಲ್ಲಿವರೆಗೂ ವೇತನ ಸಿಕ್ಕಿಲ್ಲ. ಆ ಕಡೆ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಚಿನ್ನವೂ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಮೌನ ವಹಿಸ್ತಾ ಇದ್ದಾರೆ. ಉತ್ಖನನ ಕಾರ್ಯ ನಿಂತಿಲ್ಲ. ಆ ಕಡೆ ಅಪಾಯದ ಮಟ್ಟ ಮೀರಿ ರಿಸ್ಕ್ ಅಲ್ಲಿಯೇ ಈಗ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಕುಂಡಿಯಲ್ಲಿ ಏನೇನ್ ನಡೆದಿದೆ ಅನ್ನೋದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 11 ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 11ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ. ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ 11 ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವೆಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹೌದು, ಉತ್ಖನನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ 4 ಬಾಕ್ಸ್ಗಳನ್ನು ತೆರವುಗೊಳಿಸಿ 10x10 ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಆದರೆ ಈಗ ಕಳೆದ 11 ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಇವಾಗ ಕಳೆದ 11 ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸಿಲಿನಲ್ಲಿ ಕೂಡ. ಆದ್ರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 374
ರೂಪಾಯಿ ಮಾತ್ರ ನೀಡ್ತಾ ಇದ್ರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದ್ರು. ಆದ್ರೆ ಇವಾಗ 11 ದಿನ ಕಳೆದ್ರು ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಇದೆ. ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಕ್ಕುಂಡಿಯೊಳಗೆ ಉತ್ಖನನ ನಡೆದ 11 ದಿವಸ ಆತ. ಪಾಪ ಬಡವರು 11 ದಿನದೊಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 8 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340-360 ಸಾಲಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾದ ಸರ್ಪತನ ಕೊಡಕ್ ಅಡ್ಡಿಲ್ಲ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಾಳೆಯ ಉತ್ಖನನದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ. ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನ ಪಾವತಿಸುತ್ತೇವೆ. ಕೊನೆಗೂ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಣ್ತೆರೆಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.